ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಉಮೇಶ್ ಮೇಟಿ ಭಾರಿ ಬಹುಮತದಿಂದ ವಿಜಯ ಮಾಲಿಗೆ ಕೊರಳೊಡ್ಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಗೆಲುವಿನ ಹಾದಿ ಸುಗಮವಾಗೋದಕ್ಕೆ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾರವರು ನೋಡಿ, ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಜಯಭೇರಿ, ಭಾರಿ ಮತಗಳ ಅಂತರದಿಂದ ಕಾಂಗ್ರೆಸ್ ಗೆಲುವು. ತೀವ್ರ ಕುತೂಹಲ ಕೆರಳಿಸಿದ್ದ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ಸೇನಾನಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಬಿಜೆಪಿಯ ಚರಂತ್ ಮಠ್ ವಿರುದ್ಧ ಭಾರೀ ಮತಗಳ ಅಂತರದಿಂದ ಗೆದ್ದು ಬಿಗಿದ್ದಾರೆ. ಬಿಜೆಪಿ ಚರಂತ್ ಮಠ್ ವಿರುದ್ಧ ಬರೋಬ್ಬರಿ 22,332 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಚರಂತಿಮಠ್ 76,587 ಮತಗಳನ್ನು ಪಡೆದುಕೊಂಡ್ರೆ ಉಮೇಶ್ ಮೇಟಿ 98,919 ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯ ಸಾಧಿಸಿದ್ದಾರೆ. ಬಾಗಲಕೋಟೆಯಲ್ಲಿ ವಿಜಯಮಾಲೆಗೆ ಕೊರಳೊಡ್ಡಿದ ಉಮೇಶ್ ಮೇಟಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಇದು ಕಾರ್ಯಕರ್ತರು ಹಾಗೂ ಪಕ್ಷದ ಗೆಲುವು ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು, ನಮ್ಮ ಗೆಲುವಲ್ಲ, ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ, ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ರು. ಯಾರು ಹಣ ಹಂಚಿಲ್ರಿ, ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡಬೇಕಂತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ದಿಗ್ವಿಜಯದ ಹಿಂದೆ ಸಾಹುಕಾರ್ ಪ್ಲಾನ್. ಆಪ್ತ ಸ್ನೇಹಿತರ ಮಗನನ್ನ ಗೆಲ್ಲಿಸುವಲ್ಲಿ ಸಿಎಂ ಸಕ್ಸಸ್. ದಿವಂಗತ ಹುಲಿಯಪ್ಪ ಮೇಟಿ ಸಿಎಂ ಸಿದ್ದರಾಮಯ್ಯರ ಆಪ್ತ ಸ್ನೇಹಿತ. ಇಲ್ಲಿ ಸಿದ್ದರಾಮಯ್ಯ ಆಪ್ತ ಸ್ನೇಹಿತರ ಮಗನನ್ನ ಗೆಲ್ಲಿಸುವಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರವು ತುಂಬಾನೇ ಮುಖ್ಯ. HY ಮೇಟಿ ನಿಧನದ ಬಳಿಕ ತೆರವಾದ ಸ್ಥಾನಕ್ಕೆ ಪುತ್ರ ಉಮೇಶ್ಗೆ ಟಿಕೆಟ್ ನೀಡಲಾಯಿತು. ಟಿಕೆಟ್ ಘೋಷಣೆಯಾದಾಗಿನಿಂದ ಜಾರಕಿಹೊಳಿ ಸೇರಿ ಬೆಳಗಾವಿ ನಾಯಕರೆಲ್ಲ ಬಾಗಲಕೋಟೆಗೆ ಶಿಫ್ಟ್ ಆಗಿ ಬಿಟ್ಟಿದ್ರು. ಡೇ 1ನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿಕೊಂಡಿದ್ರು. ಪ್ರಚಾರದ ಅಬ್ಬರ ಕೂಡ ಜೋರಾಗಿತ್ತು. ಅನೇಕ ರಣತಂತ್ರ ರೂಪಿಸಿ ಕೊನೆಗೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದ್ರು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಕಾಂಗ್ರೆಸ್ಗೆ ವರದಾನವಾಯ್ತಾ ರೆಬೆಲ್ಸ್ ನಡೆ. ಬಾಗಲಕೋಟೆ ಬಿಜೆಪಿ ಸೋಲಿಗೆ ಹೊಣೆ ಯಾರು? ಇಲ್ಲಿ ಕಾಂಗ್ರೆಸ್ ಬಾಗಲಕೋಟೆ ಬ್ಯಾಟಲ್ ಗೆಲ್ಲಲು ಪರೋಕ್ಷವಾಗಿ ಬಿಜೆಪಿಗರೇ ದಾರಿ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ. ಬಿಜೆಪಿ ರೆಬೆಲ್ಸ್ಗಳಿಂದಲೇ ಕಾಂಗ್ರೆಸ್ನ ಬೈ ಎಲೆಕ್ಷನ್ ಹಾದಿ ಸುಗಮವಾಯಿತಾ ಎಂಬ ಆಲೋಚನೆ ಕೂಡ ಮೂಡ್ತಾ ಇದೆ. ಒಂದು ಇವ್ರನ್ನ ಒಂದು ಟೂರ್ನ ತಡೆಬೇಕಾದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪು ಮಾಡಕ್ ಬಂದಿನಿ. ಆ ಕಾರ್ಯವನ್ನ ಕೇಳಿಸಿಕೊಂಡ್ರಲ್ವಾ? ಅಂದು ಮಾಜಿ ಸಚಿವ ಸಿಸಿ ಪಾಟೀಲ್ ಆಡಿದ ಮಾತು ಇವತ್ತು ಬಿಜೆಪಿಯಿಂದ 2 ಸಮುದಾಯಗಳ ಮತಗಳನ್ನ ದೂರ ಮಾಡಿದ್ವಾ ಎಂಬ ಅನುಮಾನ ಮೂಡಿದೆ. ಪ್ರಚಾರದ ಭರಾಟೆಯಲ್ಲಿ ಕುರುಬ ಹಾಗೂ ಮುಸ್ಲಿಂ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿದ್ದೇ ಬಿಜೆಪಿ ಪರಾಭವಕ್ಕೆ ಕಾರಣವಾಯಿತಾ ಎಂಬ ಲೆಕ್ಕಾಚಾರ ಕೂಡ ಇದೆ. ಮತ್ತೊಂದು ಕಡೆ ಬಿಜೆಪಿ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿಜಕ್ಕೂ ಲಾಭಕ್ಕಿಂತ ನಷ್ಟವಾಗಿಸಿದ್ದೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ವಿಜಯೇಂದ್ರರನ್ನ ಬಹಿರಂಗವಾಗಿ ಟೀಕಿಸುತ್ತಾ ಸುತ್ತಿದ್ದ ಯತ್ನಾಳ್ ಚರಂತಿಮಠ್ ಪಾಲಿಗೆ ಕಂಟಕವಾಗಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ಬಿಜೆಪಿ ಬಾಗಲಕೋಟೆ ಸೋಲಿನ ಹೊಣೆಯನ್ನ ರೆಬಲ್ ಸ್ಟಾರ್ಗಳ ಹೆಗಲಿಗೆ ಕಟ್ಟಲು ತಯಾರಿ ನಡೆಸಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಉಮೇಶ್ ಮೇಟಿ ಭಾರಿ ಬಹುಮತದಿಂದ ವಿಜಯ ಮಾಲಿಗೆ ಕೊರಳೊಡ್ಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಗೆಲುವಿನ ಹಾದಿ ಸುಗಮವಾಗೋದಕ್ಕೆ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾರವರು ನೋಡಿ, ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಜಯಭೇರಿ, ಭಾರಿ ಮತಗಳ ಅಂತರದಿಂದ ಕಾಂಗ್ರೆಸ್ ಗೆಲುವು.
ಕುತೂಹಲ ಕೆರಳಿಸಿದ್ದ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ಸೇನಾನಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಬಿಜೆಪಿಯ ಚರಂತ್ ಮಠ್ ವಿರುದ್ಧ ಭಾರೀ ಮತಗಳ ಅಂತರದಿಂದ ಗೆದ್ದು ಬಿಗಿದ್ದಾರೆ. ಬಿಜೆಪಿ ಚರಂತ್ ಮಠ್ ವಿರುದ್ಧ ಬರೋಬ್ಬರಿ 22,332 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಚರಂತಿ ಮಠ್ 76,587 ಮತಗಳನ್ನು ಪಡೆದುಕೊಂಡ್ರೆ ಉಮೇಶ್ ಮೇಟಿ 98,919 ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯ ಸಾಧಿಸಿದ್ದಾರೆ. ಬಾಗಲಕೋಟೆಯಲ್ಲಿ ವಿಜಯಮಾಲೆಗೆ ಕೊರಳೊಡ್ಡಿದ ಉಮೇಶ್ ಮೇಟಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಇದು ಕಾರ್ಯಕರ್ತರು ಹಾಗೂ ಪಕ್ಷದ ಗೆಲುವು ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದೆ. ಯಾರು ಹಣ ಹಂಚಿಲ್ರಿ, ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡಬೇಕಂತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ದಿಗ್ವಿಜಯದ ಹಿಂದೆ ಸಾಹುಕಾರ್ ಪ್ಲಾನ್. ಆಪ್ತ ಸ್ನೇಹಿತರ ಮಗನನ್ನ ಗೆಲ್ಲಿಸುವಲ್ಲಿ ಸಿಎಂ ಸಕ್ಸಸ್. ದಿವಂಗತ ಹುಲಿಯಪ್ಪ ಮೇಟಿ ಸಿಎಂ ಸಿದ್ದರಾಮಯ್ಯರ ಆಪ್ತ ಸ್ನೇಹಿತ. ಇಲ್ಲಿ ಸಿದ್ದರಾಮಯ್ಯ ಆಪ್ತ ಸ್ನೇಹಿತರ ಮಗನನ್ನ ಗೆಲ್ಲಿಸುವಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರವು ತುಂಬಾನೇ ಮುಖ್ಯ. HY ಮೇಟಿ ನಿಧನದ ಬಳಿಕ ತೆರವಾದ ಸ್ಥಾನಕ್ಕೆ ಪುತ್ರ ಉಮೇಶ್ಗೆ ಟಿಕೆಟ್ ನೀಡಲಾಯಿತು. ಟಿಕೆಟ್ ಘೋಷಣೆಯಾದಾಗಿನಿಂದ ಜಾರಕಿಹೊಳಿ ಸೇರಿ ಬೆಳಗಾವಿ ನಾಯಕರೆಲ್ಲ ಬಾಗಲಕೋಟೆಗೆ ಶಿಫ್ಟ್ ಆಗಿ ಬಿಟ್ಟಿದ್ರು. ಡೇ 1ನಿಂದಲೇ ಗ್ರೌಂಡ್ ವರ್ಕ್ ಶುರು ಮಾಡಿಕೊಂಡಿದ್ರು. ಪ್ರಚಾರದ ಅಬ್ಬರ ಕೂಡ ಜೋರಾಗಿತ್ತು. ಅನೇಕ ರಣತಂತ್ರ ರೂಪಿಸಿ ಕೊನೆಗೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದ್ರು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಕಾಂಗ್ರೆಸ್ಗೆ ವರದಾನವಾಯ್ತಾ ರೆಬೆಲ್ಸ್ ನಡೆ. ಬಾಗಲಕೋಟೆ ಬಿಜೆಪಿ ಸೋಲಿಗೆ ಹೊಣೆ ಯಾರು? ಇಲ್ಲಿ ಕಾಂಗ್ರೆಸ್ ಬಾಗಲಕೋಟೆ ಬ್ಯಾಟಲ್ ಗೆಲ್ಲಲು ಪರೋಕ್ಷವಾಗಿ ಬಿಜೆಪಿಗರೇ ದಾರಿ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ. ಬಿಜೆಪಿ ರೆಬೆಲ್ಸ್ಗಳಿಂದಲೇ ಕಾಂಗ್ರೆಸ್ನ ಬೈ ಎಲೆಕ್ಷನ್ ಹಾದಿ ಸುಗಮವಾಯ್ತಾ ಎಂಬ ಆಲೋಚನೆ ಕೂಡ ಮೂಡ್ತಾ ಇದೆ. ಒಂದು ಇವ್ರನ್ನ ಒಂದು ಟೂರ್ನ ತಡೆಬೇಕಾದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪು ಮಾಡಕ್ ಬಂದೇನೆ. ಆ ಕಾರ್ಯವನ್ನ ಯಶಸ್ವಿಯಾಗಿ ಕೇಳಿಸಿಕೊಂಡ್ರಲ್ವಾ? ಅಂದು ಮಾಜಿ ಸಚಿವ ಸಿಸಿ ಪಾಟೀಲ್ ಆಡಿದ ಮಾತು ಇವತ್ತು ಬಿಜೆಪಿಯಿಂದ 2 ಸಮುದಾಯಗಳ ಮತಗಳನ್ನ ದೂರ ಮಾಡಿದ್ವಾ ಎಂಬ ಅನುಮಾನ ಮೂಡಿದೆ. ಪ್ರಚಾರದ ಭರಾಟೆಯಲ್ಲಿ ಕುರುಬ ಹಾಗೂ ಮುಸ್ಲಿಂ ಸಮುದಾಯದ ಬಗ್ಗೆ ಹಗುರವಾಗಿ ಮಾತನಾಡಿದ್ದೇ ಬಿಜೆಪಿ ಪರಾಭವಕ್ಕೆ ಕಾರಣವಾಯ್ತಾ ಎಂಬ ಲೆಕ್ಕಾಚಾರ ಕೂಡ ಇದೆ. ಮತ್ತೊಂದು ಕಡೆ ಬಿಜೆಪಿ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿಜಕ್ಕೂ ಲಾಭಕ್ಕಿಂತ ನಷ್ಟವಾಗಿಸಿದ್ದೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ವಿಜಯೇಂದ್ರರನ್ನ ಬಹಿರಂಗವಾಗಿ ಟೀಕಿಸುತ್ತಾ ಸುತ್ತಿದ್ದ ಯತ್ನಾಳ್ ಚರಂತಿಮಠ ಪಾಲಿಗೆ ಕಂಟಕವಾಗಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ಬಿಜೆಪಿ ಬಾಗಲಕೋಟೆ ಸೋಲಿನ ಹೊಣೆಯನ್ನ ರೆಬಲ್ ಸ್ಟಾರ್ಗಳ ಹೆಗಲಿಗೆ ಕಟ್ಟಲು ತಯಾರಿ ನಡೆಸಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.